ಲಕ್ಷ್ಮಣ ಸೌದಿ ಅವರಲ್ಲಿ ಹಾಗೂ ಕಾಗವಾಡ ಮತಕ್ಷೇತ್ರದ ಶಾಸಕರಾದಂತಹ ರಾಜೋಣ ಕಾಗೆ ಅವರಲ್ಲಿ ಹಾಗೂ ಕೃಷ್ಣ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂತಹ ಅವರ ಸೌದಿ ಅವರಿಗೆ ಹಾಗೂ ನೆರವೇರ್ತಕ್ಕಂಥ ಎಲ್ಲ ರೈತ ಬಾಂಧವರಲ್ಲಿ ಹಿರಿಯರಲ್ಲಿ ಮುಖಂಡರಲ್ಲಿ ಸೇವೆ ಅದಕ್ಕೆ ಸಂಬಂಧಪಟ್ಟಂತ ಮತದಾರರ ಕರ್ತವ್ಯ. ಇವತ್ತು ನಾವು ನೀವೆಲ್ಲ ಕೃಷ್ಣ ಸಕ್ಕರೆ ಯಾವುದೇ ವ್ಯವಸ್ಥೆ ಸಂಘ ಸಂಸ್ಥೆ ಕಾರ್ಖಾನೆ ಅಂತವ್ರು ಯಾವುದೋ ಒಂದು ಸಂದರ್ಭ ಬಂದಾಗ ನಮ್ಗೆ ಯಾವುದೇ ಪರಿಸ್ಥಿತಿ ಒದಗಿ ಬಂದಾಗ ತಾವು ಜೀವನ ಕೊಟ್ಟದನ್ನು ಕಾಪಾಡೋದನ್ನು ನಾವು ನಿಮಗೆಲ್ಲ ಮನಸ್ಸು ನಾಯಕರು ಸಾಧ್ಯವಿಲ್ಲ. ಅವರು ಯಾರು ಹೋಗಿರ್ತಾವು ಏನ್ ಬೇಕಾದ್ರೂ ಸಾಧ್ಯ ಆದ್ರೆ ನಾವು ಹೋಗ್ಬಿಟ್ಟು ಸಾಧ್ಯ. ಹೀಗಾಗಿ ನಮ್ಗೆ ಏನಾಗ್ತು ಕರೋನಾದಾಗ ಬಹಳ ತ್ರಾಸ ಆಯ್ತು. ನಾವು ಸೆಕೆಂಡ್ ಆದ್ರೆ ನಾವೇನು ಇದರಲ್ಲಿ ನಮ್ಮ ರೈತರಿಗೆ ಆಶೀರ್ವಾದ ಮಾಡ್ತಾರೆ ಹಂಗೆ ಬಂದ್ವಿ. ಅದು ಏನಾಗ್ತದೆ ನಿಮ್ಗೆ ಬಂದು ನಾವು ಹೇಳೋದು ಸಕ್ಕರೆ ನಾವು ಮಾಡಿಲ್ಲ ಅದು ಬೈ ಅದ 29 ಮಾಡೋದು ಅನಿಸ್ಬಾರ. ಈಗ ಕರೋನಾದಾಗ ಈಗ ಕಸಿಗೆ ಆಗಿಲ್ಲ ಅದು ಈಗ ನಾನು ರಾಷ್ಟ್ರಪತಿ ಮುಂದಿನ ಸಂಸದರು ರಾಜೀವ್ ಕಾಯ್ದರು ಯಾವ್ದ ಹೇಳ್ತಾರ ನಾವು ಸ್ಥಿರವಾಗಿ ನೀತಿ ಸಂದರ್ಭದಲ್ಲಿ ಹೇಳಲ್ಲ ಇಷ್ಟ ಮಾಡ್ತೀವಿ. ಮತ್ತೊಂದು ನಿಮ್ಗೆ ಹೇಳ್ತಾರೆ ಈಗ ಎಲ್ಲರೂ ಏನೋ ಹೇಳ್ತಾರೆ ನೀವು ಓಡ್ತಾಗ ಯಾವ ನಮ್ಮ ದೈವ ಹೇಳ್ತಾರೋ ಶಿವರಿಗೆ ನೀವು ಕೇಳ್ತಾರೋ ನಮ್ಮ ತಾಯಿ ಹೇಳ್ತೀವಿ ಅವರು ನಾವು ತಗಲ್ಲ ಶಿವರಿಗೆ ಯಾವ ನಮ್ಮಲ್ಲಿ ಡೈರೆಕ್ಟರ್ ಆಗಿ ಮಂತ್ರಿಯಾಗಿ ಲಕ್ಷ್ಮಣ ಸೌದಿಯಾಗಿ ಯಾವ ತೆಗೆಯಂತೆ ಯಾವೊಬ್ಬ ಹೇಳಿದ್ರೆ ನಾವು ತೆಗೆದಿಲ್ಲ. ಆದ್ರೆ ನೀವು ತಪ್ಪು ತಿಳ್ಕೊಳ್ತಾರೆ ಯಾಕಂದ್ರೆ ಯಾರು ಸಹಿ ಮಾಡೋಕೆ ಬಂದಿಲ್ಲ. ಈಗ ಏನಾಗಿದೆ ಗೌರ್ಮೆಂಟ್ ಹೇಳ ಇದನ್ನು ಮಾಡಿದ್ರು ಅದು ಸಹಿ ಮಾಡಬೇಕಾಗಿತ್ತು. ಕೆಲವೊಬ್ಬರು ಉಳಿದು ಏನೋ ಇಬ್ಬರು ಸಹಿತ ನೀವು ಏನೋ ಇಬ್ಬರು ಸಹಿತ ನಾವು ಬಂದು ನಿಮ್ಮ ಹುಡುಗರು ನಮ್ಮ ಮದುವೆ ಆಗಲ್ಲ ಅದು ರೋಡ್ ಮಾಡಿಸ್ಕೊಂಡ್ರೆ ಹೈಕೋರ್ಟ್ ಮಾಡಿಸ್ಕೊಂಡು ಕೊಡ್ತೀವಿ ಸಂದರ್ಭದಲ್ಲಿ ಹೇಳ್ತಾರೆ ಯಾರು ನೀವು ಉಳಿದಲ್ಲ ಏನು ಏನೋ ಇಬ್ಬರು ಸಹಿತ ಕಟ್ ಮಾಡಿಸಿದ್ರೆ ನಮ್ಮವ್ರು ಯಾವ ಉಳಿದಾವ ಅವ್ರನ್ನ ಮಾಡಿಸ್ಬೇಕು. ಆದ್ರೆ ಒಂದು ಆಧಾರ್ ಕಾರ್ಡ್ ಒಂದು ಸಹಿ ನಾವು ಪ್ರತಿ ಊರಿ ನಾಳಿನಿಂದ ಸ್ಟಾರ್ಟ್ ಮಾಡೋದು. ನೀವು ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರ ನಮ್ಮ ರೈತರ ನೀವು ಏನ್ ಅದನ್ನ ಎಷ್ಟು ನಮ್ಗೆ ಸಾಧ್ಯ ಆಗ್ತದೆ. 1,000 ಆಗಲಿ 2,000 ಆಗಲಿ ನಮ್ಮ ಕಾರ್ಯಕರ್ತರು ನಮ್ಮ ರೈತರು ಯಾರು ಅವ್ರನ್ನ ಮಾಡಿಕೊಡುವ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ನಾವು ಮುಂದಿನ ಮಾತ್ರ ಏನೋ ಇದ್ರು ಸಹಿತ ಅವ್ರಿಗೂ ಯಾವುದೋ ಅವ್ರಿಗೆ ವಿಷಯವನ್ನು ಹೇಳಿದ್ರೆ ನಾವು ಘೋಷಣೆ ಮಾಡಿದ್ರು ಅವರ ನೆಗೋಸಿಯೇಷನ್ ಮಾಡಿದ್ರು ಎಕ್ಸ್ಪೆನ್ಷನ್ ಮಾಡಿದ್ರು ಅವರೇ ಮಾಡಿದ್ರು ಯಾರು ನಾವು ಯಾವ ಮಾಡಿಲ್ಲ. ನಾವು ಪ್ರತಿ ವರ್ಷ ನಾವು ಊರಾಗಿನ ನಾವು ಏನು ಮಾಡಿದ್ರು ಅಷ್ಟೇ. ಆದ್ರೆ ಮುಂದಿನ ದಿನ ಬಂದಾಗ ಅವ್ರೇನು ನಾವು ಮಾರ್ಗದರ್ಶನ ಮಾಡ್ತಾರೋ ಅದೇ ಮಾರ್ಗದರ್ಶನ ಹೋಗಿ ನಮ್ಗೆ ಆಶೀರ್ವಾದ ಮಾಡಿ ಸಂದರ್ಭದಲ್ಲಿ ನಾವು ಏನು ಮಾಡಿಲ್ಲ. ಕೆಲವು ಹೇಳಿದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ ನಾವು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಮುಂದಿನ ಮಾತ್ರ ನೀವು ಏನ್ ಹೇಳ್ತಾರ ನಾವು ನಾವು ರೈತ ಸಭಾಗಿ ರೈತರ ಫ್ಯಾಕ್ಟ್ರಿ ನಾವು ಎಲ್ಲ ನೀವು ಫೋನ್ ಮಾಡಿದ್ರೆ ಯಾವ ಆಗಿರ್ಬೇಕಂತ ಆಗಿರಂಗಿಲ್ಲ. ನಾನು ನಾನು ಒಪ್ಕೊಂಡ್ರೆ ಯಾವ ನಾನು ನೋಡ್ಕೊಂಡು ಸಂದರ್ಭದಲ್ಲಿ ಹೇಳ್ತಿದ್ದೆ ನನಗೆ ಮಾತಾಡೋಕೆ ಆಸೆ. ನಿಮ್ದು ತರಾಶೆ ದಿನ ಕೊಟ್ಟಿಲ್ಲ ನಂದು ತರಾಶೆ ನನಗೆ ಕೊಟ್ಟಿಲ್ಲ ಅಂತ ಚರ್ಚೆ ಮಾಡ್ಕೊಂಡ ಒಂದ ವಯಸ್ಸಿನ ಕೈಗೆ ಮಾತ್ರ ಮುಂದೆ ಯಾವಾಗ ಕೇಳುವುದನ್ನು ಮಾಡ್ತಾರಲ್ಲ ಈಗ ಅಂದ್ರೆ ಇರ್ತದೆ. ಈಗೇನು ಇರುತ್ತಲ್ಲ ಅವರು ನಮಗೆ ಚುನಾವಣೆಯನ್ನು ಮಾತ್ರ ನಾವು ಚಾಪಡೆ ಹೋಗಿರ್ತೀವಿ. ಇವರನ್ನ ಅಲ್ಲಿ ಆಫೀಸ್ಗೆ ಹೋಗಿ ಸಂಬಳ ತರಬೇಕಾಗಿ ಅಲ್ಲಿ ಹೋಗಲ್ಲ. ಹೋಗಲ್ಲ ಮತ್ತೆ ಅವ್ರಿಗೆ ಹೋಗಿ ಕೇಳಲ್ಲ.
ನೀವಿದ್ರಿ ಅವರು ಅದೇ ಈಗ ಹಳ್ಳಿಸಿನ ಆಯುಷ್ಯ ಹಳ್ಳಾಗತ್ತವಲ್ಲ ಈ ರಾಜಕಾರಣ ಪರಿಸ್ಥಿತಿ ಅಲ್ಲಿಗೆ ಬಂದಿತ್ತು. ಕಡೆಗೆ ಕೆಟ್ಟಾಗ ಸದಸ್ಯ ಮತ್ತೆ ಈ ಸಮಸ್ಯೆ ತೆರಿಗೆ ಅಷ್ಟೇ ಒಂದು ನಾಳೆ ಈಗ ಒಂದು ನಾಳೆ ಇವರ ತೆರಿಗೆ ಕಳಿಸೋದು ಅವರು ಯಾಕ ಯಾಕೆ ಹೋಗಿರೋದು ನಿಮ್ಮ ಹೇಗಿಲ್ಲ ಅಂದ್ರೆ ಅದು ಎಷ್ಟು ಹೇಳಿದ್ರು ನಾವು ಹೇಳಿದ್ದ ಅದಾಗ್ತದೆ ಈಗ ಏನ್ ಮಾಡ್ತೀವಿ ನೀ ಹೆಂಗೆ ಚೆನ್ನ ಮಾಡೋದು इसको रोज ಸಂತಗಳು ಈ ತಂತ್ರಗಾರಿಕೆ ಒಳಗೆ ನಾವು ಸಾಮಾನ್ಯವಾಗಿರ್ತಕ್ಕಂಥವ್ರು ಬೆಳೆಸ್ಕೊಂಡು ಮನೆ ಆಗ್ಬಾರ್ದು. ನಮ್ಮದೇ ಆಗಿರ್ತಕ್ಕಂಥ ವಿವೇಕವನ್ನ ನಾವು ಆಲೋಚನೆ ಮಾಡಬೇಕು. ನಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮೆಲ್ಲಕ್ಕೆ ಹಾಕಬೇಕು. ಈ ಚುನಾವಣೆ ಅಂತ ಏನಿಲ್ಲ ನಿಮ್ಮನ್ನು ಕೈ ಹಿಡಿದು ತಂದೆ ಜಗ್ಗಿ ತಂದ್ರೆ ಉತ್ಸಾಹ ಏನು ಅವರಿಗೆ ಓದಿದ್ರೆ ಉತ್ಸಾಹ ಬರೀ ನಿರ್ಣಯ ಮಾಡೋರು ಯಾರು ನಮಗೆ ಅರ್ಥದ ಜೀವನ ಅಭಿಪ್ರಾಯ ಕೇಳಕ ಹೊಟ್ಟೆ ಕಟ್ಬಿಡೋನು ಏನು ಅವ್ರ ಕೈ ಕೊಡೋನು ಏನು ಇವ್ರ ಮಾತು ನಾವು ನಡೆಸೋಣ ಇದನ್ನ ತೀರ್ಮಾನ ಆಗಬೇಕಾಗಿತ್ತು. ಈ ಕಾರ್ಖಾನೆ ನಮ್ಮ ಹಾಕುವುದಲ್ಲ, ಈಗ ಆಡಳಿತ ಮಂಡಳಿ ಇರ್ತಕ್ಕಂಥ ನೀವು ಹಾಕೊಳ್ಳೋದು ಅಲ್ಲ, ಎಲ್ಲ ನಡೆಸಾದ ಇವ್ರು ಆಡಳಿತ ಮಾಡೋದು, ಅವ್ರು ಇಲೆಕ್ಷನ್ ಎತ್ತೋದು, ಬಯಸ್ಕೊಳ್ಳೋದು ಯಾರು ರಾಜಕೀಯ ನಾನು ಕೇಳಿರ್ಬೇಕಲ್ಲ ಮಂಡ್ಯ ಮೀಟಿಂಗ್ ಅವ್ರು ಯಾರು ಬೈದಾರೆ ಇವ್ರನ್ನಲ್ಲ ನನ್ನ ರಾಜಕೀಯ ಒಬ್ಬ ದೊಡ್ಡ ಸಾಹೇಬ ಮಾತಾಡ್ತಿದ್ರು. ಈ ಭೂಪ ಈ ಕಾರ್ಖಾನೆಗೆ ಶೇರ್ ಸಹಿತ ಕೊಟ್ಟಿಲ್ಲ ಅಂತ. ಈ ಭೂಪ ಅಂದ್ರೆ ನಾನು ಈ ಕಾರ್ಖಾನೆಗೆ ಶೇರು ಕೊಟ್ಟಿಲ್ಲ ಅಂತ. ಇಲ್ಲಿ ಕಾರ್ಬಾರ್ ಮಾಡ್ತಾ ಇಲ್ವ ಅಂತ. ಅಪ್ಪ ನಿಮಗೆ ಏನು ಗೊತ್ತಿಲ್ಲ, ಈ ಸೊಸೈಟಿಯಾಗಿ ಬರೀ ರೇಷನ್ ತಗೊಂಡು ಮಾಡ್ಕೊಳ್ತೀವಿ, ನಿಮಗೆ ಏನು ಗೊತ್ತಿಲ್ಲ. ಈ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಲೋನ್ ಮಂಜೂರು ಮಾಡುವಂತಾಗ ಅಪೇಕ್ಷ ನಿರ್ದೇಶಕರು ಯಾರು ಅಂತ ಹೇಳಿ ಸ್ವಲ್ಪ ನೋಡ್ರಿ. ಈ ಬ್ಯಾಂಕಿಗೆ ಈ ಸಕ್ಕರೆ ಕಾರ್ಖಾನೆಗೆ ಅಪೇಕ್ಷ ಬ್ಯಾಂಕಿನಿಂದ ಸಾಲ ಸಿಗುವ ಮೊದಲನೇ ಸಲ ಇದೇ ಕಾನೂನಿನಿಂದ ಆಯ್ಕೆಯಾಗಿ ಡಿಸಿಸಿ ಬ್ಯಾಂಕ್, ಡಿಸಿಸಿ ಬ್ಯಾಂಕಿನಿಂದ ಅಪೇಕ್ಷ ಬ್ಯಾಂಕಿಗೆ ಹೋಗಿ ಅಪೇಕ್ಷ ಬ್ಯಾಂಕಿನಿಂದ ಸಾಲ ಮಂಜೂರಾಗಿದ್ದು ಅವತ್ತು ಇದೇ ಲಕ್ಷ್ಮಣ ಸವದಿ ಅನ್ನೋದು ಈ